ಜ್ಞಾನಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್ ಮಾಡುವ ವಂದನೆಗಳು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿ ನಡೆಯುವ ಸಾಧ್ಯತೆ ದಟ್ಟವಾಗಿರುವುದರಿಂದ PST 1ರಿಂದ 5ನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, GPSTR 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರ ನೇಮಕಾತಿ, HSTR ಅಂದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಆದ ಕಾರಣದಿಂದ ಮತ್ತು TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ನಡೆಯುವ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಸರಣಿ ವಿಡಿಯೋಗಳನ್ನು ಈ ಒಂದು ವಿಡಿಯೋದ ಮೂಲಕ ಪ್ರಾರಂಭಿಸುತ್ತಿದ್ದೇನೆ. ಮೊದಲ ಬಾರಿಗೆ TET, PST, GPSTR ಮತ್ತು HSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಒಂದು ಪರೀಕ್ಷೆಗಳಿಗೂ ಶೈಕ್ಷಣಿಕ ಮನೋವಿಜ್ಞಾನದ ಪಠ್ಯಕ್ರಮ ಒಂದೇ ರೀತಿಯಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಆ ಶೈಕ್ಷಣಿಕ ಮನೋವಿಜ್ಞಾನದ ಪಠ್ಯಕ್ರಮವನ್ನು ಈ ಒಂದು ವಿಡಿಯೋದ ಮೂಲಕ ವಿಶ್ಲೇಷಣೆ ಮಾಡುತ್ತಾ ಮುಂದಿನ ಒಂದು ವಿಡಿಯೋಗಳಲ್ಲಿ ಈ ಪಠ್ಯಕ್ರಮದ ಸಿಲೆಬಸ್ಗೆ ಅನುಗುಣವಾಗಿ ವಿಡಿಯೋಗಳನ್ನು ನಮ್ಮ ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ತಪ್ಪದೇ ನೋಡುವುದರ ಮೂಲಕ ನಿಮ್ಮ ಒಂದು ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಅಂತಕ್ಕಂಥದ್ದು. ಅದಕ್ಕಾಗಿ ಮೊದಲನೇದಾಗಿ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಪಠ್ಯಕ್ರಮವನ್ನು ನೋಡ್ತಾ ಹೋದರೆ ಇದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಜೊತೆಗೆ PST, GPSTR ಮತ್ತು HSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನದ ಪಠ್ಯಕ್ರಮವಾಗಿದೆ. ಇದನ್ನು ಒಂದು ವಿಶ್ಲೇಷಣೆ ಮಾಡ್ತಾ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲೊಂದು ಇದನ್ನು ನೋಡೋಣ. ಮನೋವಿಜ್ಞಾನದ ಬೆಳವಣಿಗೆ ಅಧ್ಯಾಯ 1 ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅಧ್ಯಾಯ 1 ಮನೋವಿಜ್ಞಾನದ ಬೆಳವಣಿಗೆ. ಅಂದರೆ ಈ ಸೈಕಾಲಜಿ ಎಂಬ ವಿಷಯ ಹೇಗೆ ಬೆಳವಣಿಗೆ ಆಯಿತು ಅನ್ನೋದನ್ನು ನೋಡ್ತಾ ಹೋಗೋಣ. ಮನೋವಿಜ್ಞಾನದ ಹಿನ್ನೆಲೆ, ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆಗಳು, ಮನೋವಿಜ್ಞಾನದ ಬೆಳವಣಿಗೆಯ ಹಂತಗಳು, ಮನೋವಿಜ್ಞಾನದ ಬೆಳವಣಿಗೆ, ಭಾರತದಲ್ಲಿ ಮನೋವಿಜ್ಞಾನದ ಬೆಳವಣಿಗೆ ಮತ್ತು ಮನೋವಿಜ್ಞಾನದ ಅಗತ್ಯಗಳು ಅಂತಕ್ಕಂಥದ್ದು. ನೆಕ್ಸ್ಟ್ ಅಧ್ಯಾಯ 2ರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ, ಇದರ ಒಂದು ವ್ಯಾಪ್ತಿ, ಅನ್ವಯ, ಬೆಳವಣಿಗೆ. ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದ ಬೆಳವಣಿಗೆ ಹೇಗಾಗುತ್ತೆ, ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಮತ್ತು ಉದ್ದೇಶಗಳು, ಶೈಕ್ಷಣಿಕ ಮನೋವಿಜ್ಞಾನದ ಅಗತ್ಯತೆ, ಕಲಿಕೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆಗಳು. ಹಾಗಾದರೆ ಈ ಕಲಿಕೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನ ಇದುವರೆಗೂ ಯಾವ ಕೊಡುಗೆಗಳನ್ನು ನೀಡಿದೆ ಎಂಬುದನ್ನು ನೋಡ್ತೀವಿ. ಜೊತೆಗೆ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇತರ ಪ್ರಮುಖ ಅಂಶಗಳನ್ನು ಕೂಡ 2ನೇ ಅಧ್ಯಾಯದಲ್ಲಿ ಮುಂದಿನ ದಿನಗಳಲ್ಲಿ ನೋಡೋಣ ಅಂತಕ್ಕಂಥದ್ದು. ಜೊತೆಗೆ ಅಧ್ಯಾಯ 3ರಲ್ಲಿ ಬಂದರೆ, ಈ ಅಧ್ಯಾಯ 3ರಲ್ಲಿ ಪ್ರಮುಖವಾಗಿ ಮನೋವಿಜ್ಞಾನದ ಅಧ್ಯಯನ ವಿಧಾನಗಳು ಅಂತ ಕರಿತೀವಿ. ಈ ಮನೋವಿಜ್ಞಾನದ ಅಧ್ಯಯನ ವಿಧಾನಗಳಂತಂದರೆ, ಒಂದನೇದು ಅಂತರವಲೋಕನ ವಿಧಾನ, 2ನೇದು ಅವಲೋಕನ ವಿಧಾನ. ಅವಲೋಕನ ವಿಧಾನವನ್ನು ವೀಕ್ಷಣಾವಲೋಕನ ವಿಧಾನ ಅಂತಲೂ ಕೂಡ ಕರೀತಾರೆ. ಅಂತರವಲೋಕನ ವಿಧಾನವನ್ನು ಸಿಂಹಾವಲೋಕನ ವಿಧಾನ ಅಂತಲೂ ಕೂಡ ಕರೀತಾರೆ. ಇದರ ಬಗ್ಗೆ ಆಳವಾದ ಒಂದು ವಿಶ್ಲೇಷಣೆಯನ್ನು ಮುಂದಿನ ತರಗತಿಗಳಲ್ಲಿ ನೋಡೋಣ. ನೆಕ್ಸ್ಟು ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ ವಿಧಾನ, ಮನೋವಿಶ್ಲೇಷಣಾ ವಿಧಾನ, ಸಮೀಕ್ಷಾ ವಿಧಾನ, ಪರೀಕ್ಷಾ ವಿಧಾನ, ಇವೆಲ್ಲ ಅಧ್ಯಯನ ವಿಧಾನಗಳ ಬಗ್ಗೆ ಆಳವಾದ ಒಂದು ವಿಷಯವನ್ನು ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಒಟ್ಟಾರೆ ಪಠ್ಯಕ್ರಮವನ್ನು ನೋಡೋಣ ಅಂತಕ್ಕಂಥದ್ದು. ನೆಕ್ಸ್ಟು ಅಧ್ಯಾಯ 4ರಲ್ಲಿದೆ ನೋಡಿ, ಮನೋವಿಜ್ಞಾನದ ಪಂಥಗಳು.
ಮನೋವಿಜ್ಞಾನದಲ್ಲಿ ಕೆಲವೊಂದು ಪಂಥಗಳು ಬಂದಿರತಕ್ಕಂಥದ್ದು. ಅಧ್ಯಯನ ವಿಧಾನಗಳೇ ಬೇರೆ, ಪಂಥಗಳೇ ಬೇರೆ ಅಂತಕ್ಕಂಥದ್ದು. ಒಂದನೇದು ರಚನಾ ಪಂಥ, ಎರಡನೇದು ಕ್ರಿಯಾತ್ಮಕ ಪಂಥ, ಮೂರನೇದು ವರ್ತನಾ ಪಂಥ. ನೆಕ್ಸ್ಟು ನಾಲ್ಕನೇ ಪಂಥ ಗೆಸ್ಟಾಲ್ಟ್ ಪಂಥ, ಐದನೇ ಪಂಥ ಮನೋವಿಶ್ಲೇಷಣ ಪಂಥ, ಆರನೇದು ಮಾನವತಾ ಪಂಥ, ಏಳನೇದು ಸಂಪ್ರಯೋಜನ ಪಂಥ, ಎಂಟನೇದು ಜ್ಞಾನಾತ್ಮಕ ಪಂಥ, ಒಂಬತ್ತನೇದು ಜ್ಞಾನ ಸಂರಚನಾ ಪಂಥ, ಹತ್ತನೇದು ಇತರೆ ಪಂಥಗಳು ಬರ್ತವೆ, ಸಣ್ಣ ಪುಟ್ಟ ಪಂಥಗಳು. ಅದರ ಬಗ್ಗೆ ನೆಕ್ಸ್ಟು ವಿಡಿಯೋದಲ್ಲಿ ನೋಡೋಣ. ಒಟ್ಟಾರೆಯಾಗಿ ರಚನಾ ಪಂಥ, ಕ್ರಿಯಾತ್ಮಕ ಪಂಥ, ಗೆಸ್ಟಾಲ್ಟ್ ಪಂಥ, ಮನೋವಿಶ್ಲೇಷಣಾ ವಿಧಾನ, ಮಾನವತಾ ಪಂಥ, ಸಂಪ್ರಯೋಜನ ಪಂಥ, ಜ್ಞಾನಾತ್ಮಕ ಪಂಥ, ಜ್ಞಾನ ಸಂರಚನಾ ಪಂಥ, ಇತರೆ ಒಂದು ಪಂಥಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಒಂದು ಆಳವಾಗಿರ್ತಕ್ಕಂಥ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ ಅಂತಕ್ಕಂಥದ್ದು. ಜೊತೆಗೆ ಅಧ್ಯಾಯ 5ರಲ್ಲಿ ಬೆಳವಣಿಗೆ ಮತ್ತು ವಿಕಾಸ, ಮಾನವನ ಬೆಳವಣಿಗೆ ಮತ್ತು ವಿಕಾಸ ಹೇಗಾಗುತ್ತೆ ಅಂತಕ್ಕಂಥದ್ದು ನೋಡ್ತಾ ಹೋದರೆ, ನೋಡಿ ಇಲ್ಲಿ ಬೆಳವಣಿಗೆನೇ ಬೇರೆ, ವಿಕಾಸನೇ ಬೇರೆ ಅಂತಕ್ಕಂಥದ್ದು. ಅದರ ಬಗ್ಗೆ ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಬೆಳವಣಿಗೆಯ ಪರಿಕಲ್ಪನೆ, ಬೆಳವಣಿಗೆಯ ಅರ್ಥ, ಬೆಳವಣಿಗೆಯ ಮುಖ್ಯ ಲಕ್ಷಣಗಳು, ಬೆಳವಣಿಗೆಯ ನಿರ್ಧಾರಕ ಅಂಶಗಳು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತಕ್ಕಂಥದ್ದು. ಜೊತೆಗೆ ವಿಕಾಸ, ಇದರಿಂದ 100% ಪ್ರಶ್ನೆಗಳು ಇದ್ದೇ ಇರ್ತವೆ ಅಂತಕ್ಕಂಥದ್ದು. ವಿಕಾಸದ ಅರ್ಥ, ವಿಕಾಸದ ಮುಖ್ಯ ಲಕ್ಷಣಗಳು, ವಿಕಾಸದ ಸಾರ್ವತ್ರಿಕ ತತ್ವಗಳು, ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ವಿಕಾಸದ ಅಧ್ಯಯನ ಮಾರ್ಗಗಳು, ಮಾನವ ವಿಕಾಸದ ವಿವಿಧ ಹಂತಗಳು, ವಿಕಾಸಾತ್ಮಕ ಕಾರ್ಯಗಳು ಮತ್ತು ಉಪಯೋಗಗಳು, ವಿಕಾಸದ ಪ್ರಮುಖ ಸಿದ್ಧಾಂತಗಳು. ಈ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಿದ್ಧಾಂತಗಳು ಬರ್ತವೆ. ಆ ಸಿದ್ಧಾಂತಗಳನ್ನು ಕೂಡ ಈ ಒಂದು ಮುಂದಿನ ವಿಡಿಯೋಗಳಲ್ಲಿ ಆಳವಾಗಿರ್ತಕ್ಕಂಥ ಒಂದು ವಿಷಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ಒಂದನೇದ್ದು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ. ಇದರ ಪ್ರತಿಪಾದಕ ಯಾರು? ಜೀನ್ ಪಿಯಾಜೆ. ನೈತಿಕ ವಿಕಾಸದ ಸಿದ್ಧಾಂತ, ಇದರ ಪ್ರತಿಪಾದಕ ಕೋಹಲ್ಬರ್ಗ್. ಸಮಾಜ ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತ ವೈಗೋಟೋಸ್ಕಿ. ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಬ್ರೂನರ್. ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಎರಿಕ್ಸನ್ ಅಂತ ಬರ್ತಾರೆ. ಇವರ ಪೂರ್ಣ ಹೆಸರು ಎರಿಕ್ಸನ್ ಅಂತ. ಇನ್ನು ನೈತಿಕ ವಿಕಾಸ ಸಿದ್ಧಾಂತದಲ್ಲಿ ಮತ್ತೊಬ್ಬರ ಹೆಸರು ಬರುತ್ತೆ, ಹ್ಯಾವಿಂಗ್ ಹಡ್ಸ್ ಅಂತಕ್ಕಂಥ ವ್ಯಕ್ತಿ. ಈತನು ಕೂಡ ಏನಪ್ಪ ಅಂದರೆ ನೈತಿಕ ವಿಕಾಸ ಸಿದ್ಧಾಂತಕ್ಕೆ ತನ್ನದೇ ಆದ ಪ್ರಮುಖ ಕೊಡುಗೆಗಳನ್ನು ನೀಡಿರ್ತಕ್ಕಂಥದ್ದಕ್ಕೆ ಈ ವಿಕಾಸದ ಪರಿಕಲ್ಪನೆಯಲ್ಲಿ ವಿಕಾಸದ ಪ್ರಮುಖ ಸಿದ್ಧಾಂತಗಳನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ಆಳವಾಗಿರ್ತಕ್ಕಂಥ ವಿಷಯವನ್ನು ಹಂಚಿಕೊಳ್ಳೋಣ ಅಂತಕ್ಕಂಥದ್ದು. ನೆಕ್ಸ್ಟು ಅಧ್ಯಾಯ 6. ಈ ಅಧ್ಯಾಯ 6ರಲ್ಲಿ ಪ್ರಮುಖವಾಗಿ ಕಿಶೋರಾವಸ್ಥೆ ಬರ್ತಕ್ಕಂಥದ್ದು. ಕಿಶೋರಾವಸ್ಥೆ, ಈ ಕಿಶೋರಾವಸ್ಥೆಯ ಅರ್ಥ, ಕಿಶೋರಾವಸ್ಥೆಯ ಲಕ್ಷಣಗಳು, ಕಿಶೋರಾವಸ್ಥೆಯ ಸಮಸ್ಯೆಗಳು, ಕಿಶೋರಾವಸ್ಥೆಯ ಪರಿಹಾರಗಳು ಅಂತಕ್ಕಂಥದ್ದಕ್ಕೆ ಈ ವಯಸ್ಕರಂತ ಏನು ಕರಿತೀವಲ್ಲ, ಪ್ರೌಢಾವಸ್ಥೆ ಅಂತ ಕರಿತೀವಲ್ಲ, ಹದಿಹರಿಯ ವಯಸ್ಸು ಅಂತ ಏನು ಕರಿತೀವಲ್ಲ, ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ. ನೆಕ್ಸ್ಟು ಅಧ್ಯಾಯ 7ರಲ್ಲಿ ಶಿಶು ಕೇಂದ್ರಿತ ಮತ್ತು ಪ್ರಗತಿದಾಯಕ ಶಿಕ್ಷಣದ ಪರಿಕಲ್ಪನೆ. ಶಿಶು ಕೇಂದ್ರಿತ ಶಿಕ್ಷಣದ ಅರ್ಥ, ಮೀನಿಂಗ್ ಆಫ್ ಚೈಲ್ಡ್ ಸೆಂಟ್ರಿಕ್ ಎಜುಕೇಷನ್. ಈಗಿರುವಂಥ ಒಂದು ಶಿಕ್ಷಣದ ವ್ಯವಸ್ಥೆ ಶಿಶು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಈ ಶಿಶು ಕೇಂದ್ರಿತ ಶಿಕ್ಷಣದ ಅರ್ಥವನ್ನು ನೋಡೋಣ. ಶಿಶು ಕೇಂದ್ರಿತ ಶಿಕ್ಷಣದ ಲಕ್ಷಣಗಳು, ಶಿಶು ಕೇಂದ್ರಿತ ಶಿಕ್ಷಣದ ಅವಶ್ಯಕ ಅಂಶಗಳು, ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಆದ್ಯತೆ ನೀಡಿದ ಪ್ರಮುಖ ಶಿಕ್ಷಣ ತಜ್ಞರು, ಮಾಂಟೆಸರಿ ಪದ್ಧತಿ, ಬೇರೆ LKG UKG ಪದ್ಧತಿಗಳು ಅವೆಲ್ಲ ಇದರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟು ಇದರಲ್ಲೇ ಪ್ರಗತಿದಾಯಕ ಶಿಕ್ಷಣ ಅಂತ ಕರಿತೀವಿ, ಅಂದರೆ ಪ್ರೋಗ್ರೆಸಿವ್ ಎಜುಕೇಷನ್ ಅಂತಕ್ಕಂಥದ್ದು. ಅದರ ಬಗ್ಗೆ ಒಂದು ಹಿನ್ನೆಲೆಯನ್ನು ನೋಡ್ತೀವಿ. ಪ್ರಗತಿದಾಯ ಶಿಕ್ಷಣದ ಮುಖ್ಯ ಲಕ್ಷಣಗಳು, ಪ್ರಗತಿದಾಯ ಶಿಕ್ಷಣಕ್ಕೆ ಆದ್ಯತೆ ನೀಡಿರುವಂತಹ ಒಂದು ಶಿಕ್ಷಣ ತಜ್ಞರು. ಈ ಎಲ್ಲ ಮಾಹಿತಿಯನ್ನು 7ನೇ ಅಧ್ಯಾಯದಲ್ಲಿ ನೋಡ್ತೀವಿ ಅಂತಕ್ಕಂಥದ್ದಕ್ಕೆ. ನೆಕ್ಸ್ಟು ಅಧ್ಯಾಯ 8ರಲ್ಲಿ ಪ್ರಮುಖವಾಗಿ ಅಧ್ಯಾಯ 8ರಲ್ಲಿ ವೈಯಕ್ತಿಕ ಭಿನ್ನತೆಗಳು ಅಂತಕ್ಕಂಥದ್ದು. ವೈಯಕ್ತಿಕ ಭಿನ್ನತೆಯ ಅರ್ಥ ಅಂದರೆ
ವಿದ್ಯಾರ್ಥಿಗಳಲ್ಲಿ ವಿವಿಧ ರೀತಿಯ ಕೆಲವೊಂದು ವೈಯಕ್ತಿಕ ಭಿನ್ನತೆಗಳು ಕಂಡು ಬರ್ತವೆ ಅಂತಕ್ಕಂಥದ್ದಕ್ಕೆ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಕರಿತೀವಿ ಅವನ್ನ. ಅವುಗಳ ಬಗ್ಗೆ ನೋಡ್ತೀವಿ. ಅಂದರೆ ವೈಯಕ್ತಿಕ ಭಿನ್ನತೆಯ ಅರ್ಥ, ವೈಯಕ್ತಿಕ ಭಿನ್ನತೆಯ ಸ್ವರೂಪ, ವೈಯಕ್ತಿಕ ಭಿನ್ನತೆಗೆ ಕಾರಣಗಳು, ಶಾಲೆಯಲ್ಲಿ ಕಂಡುಬರುವ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳು. ನೆಕ್ಸ್ಟು ಇಷ್ಟು ವೈಯಕ್ತಿಕ ಭಿನ್ನತೆಗಳನ್ನು ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಅದೇ ರೀತಿ ಅಧ್ಯಾಯ 9ರಲ್ಲಿ ಬುದ್ಧಿಶಕ್ತಿ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ನಾವು. ಇಲ್ಲಿ ಬುದ್ಧಿಶಕ್ತಿಯ ಅರ್ಥ ಮತ್ತು ವ್ಯಾಖ್ಯೆಗಳು. ಬುದ್ಧಿಶಕ್ತಿ ಅಂದರೆ ಏನು? ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಅನೇಕ ಮನೋಶಾಸ್ತ್ರಜ್ಞರು, ಶೈಕ್ಷಣಿಕ ತಜ್ಞರು, ಶಿಕ್ಷಣ ತಜ್ಞರು ಏನಪ್ಪ ಅಂದರೆ ತಮ್ಮದೇ ಆದ ಕೆಲವೊಂದು ವ್ಯಾಖ್ಯಾನಗಳನ್ನು ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬುದ್ಧಿಶಕ್ತಿಯ ಸ್ವರೂಪ, ಬುದ್ಧಿಶಕ್ತಿಯ ವಿಧಗಳು, ಬುದ್ಧಿಶಕ್ತಿಯ ಪರೀಕ್ಷೆಗಳು ಮತ್ತು ಆ ಪರೀಕ್ಷೆಗಳ ಉಪಯೋಗಗಳು. ಈ ಬುದ್ಧಿಶಕ್ತಿಯನ್ನು ಅಳೆಯಲು ಕೆಲವೊಂದು ಪರೀಕ್ಷೆಗಳನ್ನು ನಡೆಸಿರ್ತಕ್ಕಂಥದ್ದು ವಿವಿಧ ತಜ್ಞರು. ಆ ಪರೀಕ್ಷೆಯನ್ನು ಯಾವ್ಯಾವ ಇದಕ್ಕೆ ಉಪಯೋಗವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ನೆಕ್ಸ್ಟು ಬುದ್ಧಿಶಕ್ತಿಯ ಪ್ರಮುಖ ಸಿದ್ಧಾಂತಗಳು ಅಂತಕ್ಕಂಥದ್ದು ನೋಡಿ. ಇಲ್ಲಿ ಮೇಜರ್ ಥಿಯರೀಸ್ ಆಫ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಿದ್ಧಾಂತಗಳು ವಿವಿಧ ತಜ್ಞರಿಂದ ರೂಪಿತಗೊಂಡಿರ್ತಕ್ಕಂಥದ್ದು. ಆ ಎಲ್ಲ ಸಿದ್ಧಾಂತಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನೋಡೋಣ ಅಂತಕ್ಕಂಥದ್ದು. ಇನ್ನು ಮುಂದಿನ ಅಧ್ಯಾಯ ಏನಿದೆ, ಸೃಜನಶೀಲತೆ ಅಂತ ಇರ್ತಕ್ಕಂಥದ್ದು. ಮುಂದಿನ ಅಧ್ಯಾಯ 10ನೇ ಅಧ್ಯಾಯ ಸೃಜನಶೀಲತೆ. ಇದರಲ್ಲಿ ಸೃಜನಶೀಲತೆಯ ಅರ್ಥ, ಸೃಜನಶೀಲತೆಯ ಕಾರಕಾಂಶಗಳು, ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ಸಂಬಂಧ. ಈ ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಅವು ಹೇಗೆ ಸಂಬಂಧ ಹೊಂದಿವೆ, ಆ ಪ್ರಕ್ರಿಯೆ ಹೇಗೆ ಅನ್ನೋದನ್ನು ನೆಕ್ಸ್ಟು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಸೃಜನಶೀಲತೆಯ ಪ್ರಕ್ರಿಯೆ, ಈ ಸೃಜನಶೀಲತೆ ಹೇಗೆ ನಡೆಯುತ್ತೆ ಅನ್ನೋದನ್ನು, ಆ ಪ್ರಕ್ರಿಯೆಯನ್ನು ನೋಡೋಣ ಅಂತಕ್ಕಂಥದ್ದು. ಅಧ್ಯಾಯ 11 ಅಪವಾದಾತ್ಮಕ ಮತ್ತು ಅಸಾಧಾರಣ ಮಕ್ಕಳು ಅಂತ ಕರಿತೀವಿ. ಅಸಾಧಾರಣ ಮಕ್ಕಳು ಅಂತಂದರೆ ಈ ಬುದ್ಧಿವಂತಿಕೆಯಲ್ಲಿ ಅಪಾರ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಮಕ್ಕಳು ಇರತಕ್ಕಂಥದ್ದು. ಇನ್ನು ನಿಧಾನವಾದ ಕಲಿಕೆಯನ್ನು ಹೊಂದಿರತಕ್ಕಂಥ ಮಕ್ಕಳು ಇದರಲ್ಲಿ ಕಂಡುಬರ್ತಾರೆ. ಅಸಾಧಾರಣ ಮಕ್ಕಳ ಅರ್ಥ, ಜೊತೆಗೆ ಪ್ರತಿಭಾನ್ವಿತ ಮಕ್ಕಳು, ಅವರ ಲಕ್ಷಣಗಳು, ಸಮಸ್ಯೆಗಳು ಮತ್ತು ಪರಿಹಾರಗಳು. ಇನ್ನು ನಿಧಾನ ಕಲಿಕಾ ಮಕ್ಕಳು, ಕೆಲವೊಂದು ಮಕ್ಕಳು ಕಲಿಕೆಯಲ್ಲಿ ನಿಧಾನಗತಿಯನ್ನು ಹೊಂದಿರ್ತಾರೆ. ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳಂತ ಅವರನ್ನು ನಾವು ಕರಿತೀವಿ. ಅವರ ಲಕ್ಷಣಗಳು, ಸಮಸ್ಯೆಗಳು, ಪರಿಹಾರ ಕ್ರಮಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅಂತಕ್ಕಂಥದ್ದು. ಇದು ಅಪವಾದಾತ್ಮಕ ಅಂತಂದರೆ ನಿಧಾನ ಕಲಿತಕ್ಕಂಥ ಮಕ್ಕಳು. ಅಸಾಧಾರಣ ಮಕ್ಕಳಪ್ಪ ಅಂತಂದರೆ ಪ್ರತಿಭಾನ್ವಿತ ಮಕ್ಕಳು ಅಂತಕ್ಕಂಥದ್ದು. ನೆಕ್ಸ್ಟು ಅಧ್ಯಾಯ 12. ಈ ಅಧ್ಯಾಯ 12ರಲ್ಲಿ ಪ್ರಮುಖವಾಗಿ ಕಲಿಕೆಗೆ ಸಂಬಂಧಪಟ್ಟಂತೆ ನೋಡತಕ್ಕಂಥದ್ದು ಅಂದರೆ ಲರ್ನಿಂಗ್. ಇದರಲ್ಲಿ ಮುಖ್ಯವಾಗಿ ಕಲಿಕೆಯ ಅರ್ಥ, ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಇಲ್ಲಿದ್ದಾವೆ ನೋಡಿ. ಅಭಿಪ್ರೇರಣೆ ಇದೆ, ನೆಕ್ಸ್ಟು ಸ್ಮೃತಿ ಇದೆ, ಆಸಕ್ತಿ ಇದೆ, ಅವಧಾನ ಇದೆ, ವಿಸ್ಮೃತಿ ಇದೆ, ಸ್ಮೃತಿ ವಿಸ್ಮೃತಿ, ಪಕ್ವತೆ ಇದೆ, ಮನೋಭಾವ ಇರತಕ್ಕಂಥದ್ದು, ಅಭಿಕ್ಷಮತೆ ಇರತಕ್ಕಂಥದ್ದು. ಈ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಿಷ್ಟು ಯಾವಂದರೆ ಅಭಿಪ್ರೇರಣೆ, ಆಸಕ್ತಿ, ಅವಧಾನ, ಸ್ಮೃತಿ, ವಿಸ್ಮೃತಿ, ಪಕ್ವತೆ, ಮನೋಭಾವ, ಅಭಿಕ್ಷಮತೆ. ಇಷ್ಟೂ ಕೂಡ ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳು. ಇವೆಲ್ಲದರ ಕುರಿತು ಪ್ರತಿಯೊಂದರ ಕುರಿತು ಏನಪ್ಪ ಅಂದರೆ ವಿವರಣಾತ್ಮಕ ವಿಶ್ಲೇಷಣೆಯನ್ನು, ವಿವರಣಾತ್ಮಕ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಮಗೆ ತಿಳಿಸಬಯಸುತ್ತೇನೆ. ಜೊತೆಗೆ ಈ ಕಲಿಕಾ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದು. ಇದರಲ್ಲಿ ಕೆಲವೊಂದು ಕಲಿಕಾ ವಕ್ರ, ಕಲಿಕಾ ವರ್ಗಾವಣೆ, ಕಲಿಕಾ ಪ್ರಸ್ಥ, ಪ್ರಮುಖ ಕಲಿಕಾ ಸಿದ್ಧಾಂತಗಳು. ಈ ಕಲಿಕೆಗೆ ಸಂಬಂಧಪಟ್ಟಂತೆ ಅನೇಕ ಸಿದ್ಧಾಂತಗಳು ಇರತಕ್ಕಂಥದ್ದು. ಆ ಎಲ್ಲ ಸಿದ್ಧಾಂತಗಳನ್ನು ಪ್ರತಿಯೊಂದಾಗಿ ಮುಂದಿನ ತರಗತಿಗಳಲ್ಲಿ ನೋಡೋಣ ಅಂತಕ್ಕಂಥದ್ದಕ್ಕೆ. ಇನ್ನು ಈ ಕಲಿಕೆ, ಬುದ್ಧಿಶಕ್ತಿ, ಸಮೂಹಗತಿ ಶಾಸ್ತ್ರ ಕೆಲವೊಂದು ಏನಪ್ಪ ಅಂತಂದರೆ ಪರೀಕ್ಷಾ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾದ
ಟಾಪಿಕ್ ಅಂತ ನಾವು ಹೇಳ್ಬೋದು ಅಂತಕ್ಕಂಥದ್ದು. 100% ಪ್ರಶ್ನೆಗಳು ಈ ಒಂದು ಟಾಪಿಕ್ಗಳಿಂದ ಬಂದೇ ಬರ್ತವೆ ಅಂತಕ್ಕಂಥದ್ದು. ನೆಕ್ಸ್ಟು ಮುಂದಿನ 13ನೇ ಅಧ್ಯಾಯ ವ್ಯಕ್ತಿತ್ವ, ಪರ್ಸ್ನಾಲಿಟಿ ಅಂತ ಕರಿತೀವಿ ನಾವಿಲ್ಲಿ. ಈ ಟಾಪಿಕ್ಕು ಕೂಡ ಪರೀಕ್ಷಾ ದೃಷ್ಟಿಕೋನದಿಂದ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ವ್ಯಕ್ತಿತ್ವದ ಅರ್ಥ, ವ್ಯಾಖ್ಯೆಗಳು ಮತ್ತು ಸ್ವರೂಪ ನೋಡ್ತೀವಿ. ವ್ಯಕ್ತಿತ್ವ ನಿರ್ಧಾರಕ ಅಂಶಗಳು, ವ್ಯಕ್ತಿತ್ವವನ್ನು ನಿರ್ಧರಿಸುವಂಥ ಅಂಶಗಳನ್ನು ನೋಡ್ತೀವಿ. ವ್ಯಕ್ತಿತ್ವದ ಮೌಲ್ಯಮಾಪನ, ಮಕ್ಕಳ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ, ಇದು ಪ್ರಮುಖವಾಗಿರ್ತಕ್ಕಂಥದ್ದು. ನೆಕ್ಸ್ಟು ವ್ಯಕ್ತಿತ್ವದ ರಚನೆಯ ಸಿದ್ಧಾಂತಗಳು, ಕೆಲವೊಂದು ವ್ಯಕ್ತಿತ್ವದ ರಚನೆಗೆ ಸಂಬಂಧಪಟ್ಟಂತೆ ಸಿದ್ಧಾಂತಗಳು ಬರ್ತವೆ. ಅವುಗಳನ್ನು ಕೂಡ ಈ ಒಂದು ಟಾಪಿಕಲ್ಲಿ ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ ಅಂತಕ್ಕಂಥದ್ದು. ನೆಕ್ಸ್ಟು ಕೊನೆಯದಾಗಿ 14ನೇ ಅಧ್ಯಾಯ, ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಸಮೂಹಗತಿ ಶಾಸ್ತ್ರ ಅಂದರೆ ಗ್ರೂಪ್ ಡೈನಾಮಿಕ್ಸ್ ಅಂತ ಕರಿತೀವಿ. ಇದರಲ್ಲಿ ಸಮೂಹಗತಿ ಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಗಳು, ನೆಕ್ಸ್ಟು ಸಮೂಹಗತಿ ಶಾಸ್ತ್ರದ ಸ್ವರೂಪ ಮತ್ತು ಗುಣಲಕ್ಷಣಗಳು, ಸಮೂಹಗತಿ ಶಾಸ್ತ್ರದ ವಿಧಗಳು, ಒಂದು ಸಮೂಹವಾಗಿ ತರಗತಿ, ಯಾಕಂದರೆ ತರಗತಿಯಲ್ಲಿ ಅನೇಕ ಮಕ್ಕಳಿರುವುದರಿಂದ ತರಗತಿಯನ್ನು ಕೂಡ ಒಂದು ಸಮೂಹ ಅಂತ ನಾವು ಗುರುತಿಸ್ತಕ್ಕಂಥದ್ದು. ನೆಕ್ಸ್ಟು ಗುಂಪು ರಚನೆಯ ಹಂತಗಳು, ನೆಕ್ಸ್ಟು ಸಮೂಹ ಅಧ್ಯಯನ ವಿಧಾನ, ನೆಕ್ಸ್ಟು ಸಮೂಹ ಅಧ್ಯಯನದ ಅನ್ವಯಗಳು ಅಂತಕ್ಕಂಥದ್ದಕ್ಕೆ ಇಷ್ಟು ಈ ಒಂದು ವಿಷಯಗಳನ್ನು ಅಧ್ಯಾಯ 14ರಲ್ಲಿ ಸಮೂಹಗತಿ ಶಾಸ್ತ್ರದಲ್ಲಿ ನಾವು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಸಮಗ್ರ ಅಧ್ಯಯನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹಂತವಾಗಿ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಜಸ್ಟ್ ಈ ವಿಡಿಯೋ ಪ್ರಾಥಮಿಕ ಶಾಲಾ ಶಿಕ್ಷಕರು, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗಾಗಿ ಇರುವಂತಹ ಶೈಕ್ಷಣಿಕ ಮನೋವಿಜ್ಞಾನದ ಸಂಪೂರ್ಣ ಪಠ್ಯಕ್ರಮವನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸಿರ್ತಕ್ಕಂಥದ್ದು. ಕೇವಲ ಪಠ್ಯಕ್ರಮವನ್ನು ಮಾತ್ರ ತಮಗೆ ತಿಳಿಸಿದ್ದೇನೆ. ಈ ಪಠ್ಯಕ್ರಮದ ಪ್ರತಿಯೊಂದು ಅಧ್ಯಾಯದ ಒಂದು ವಿವರಣೆಯನ್ನು ಮುಂದಿನ ವಿಡಿಯೋಗಳಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಕ್ಕಂಥದ್ದು. ಓಕೆ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ತಾವು ತಪ್ಪದೇ ನೋಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಪ್ರತಿಯೊಂದು ಪ್ರತಿಯೊಂದು ವಿಷಯದ ವಿವರಣೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ಹಾಗಾಗಿ ನಮ್ಮ ಯೂಟ್ಯೂಬಿನ ಎಲ್ಲ ವಿಡಿಯೋಗಳು ತಮಗೆ ಬೇಗ ತಲುಪಬೇಕಾದ್ರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ. ಓಕೆ, ಮತ್ತು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಾಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.